ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಹಕಾರಿಗಳಿಗೆ, ಪಕ್ಷಾತೀತವಾಗಿ ಸೇರಿರುವಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಸನ್ಮಾನ್ಯ ಸಹಕಾರಿ ಧುರೀಣರು ಅಂತಲೇ ಹೇಳ್ಬೇಕಾಗ್ತದೆ. ಅವರು ನಮ್ಮ ತಾಲೂಕಿನಲ್ಲ, ಇಡೀ ರಾಜ್ಯದ ಮಟ್ಟದ ಸಹಕಾರಿ ಧುರೀಣರು. ಅವರು ಜೋಡೆತ್ತು ಅಂದ್ಕೊಂಡಿದ್ವಿ, ಅದ್ರ ಜೊತೆಗೆ ಇನ್ನೊಂದು ಕಳ್ಳೆತ್ತು ಸೇರ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ. ನಾವು ಎರಡನೇ ಜೋಡೆತ್ತು ಅಂದ್ಕೊಂಡಿದ್ವಿ, ಅದ್ರ ಜೊತೆಗೆ ನೆನ್ನೆ ಕಳ್ಳೆತ್ತು ಅಂತ ಬಂದಿತ್ತು. ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವಾರು ವಿಚಾರಗಳನ್ನ ಶಿರಾ ಜನತೆಗೆ ತಪ್ಪು ಸಂದೇಶ ಕೊಡುವಂಥ ಒಂದು ವಿಚಾರವನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದಕ್ಕೆ ಹೊರಡ್ತಾರೆ. ಸನ್ಮಾನ್ಯ ಸಿ ಆರ್ ಉಮೇಶಣ್ಣ, ಎಸ್ ಆರ್ ಗೌಡರು ಅಭಿವೃದ್ಧಿಗಳೇನು, ಎಸ್ ಆರ್ ಗೌಡರು ಮಾಡಿದಂಥ ಕಾರ್ಯಗಳೇನು, ಎಸ್ ಆರ್ ಗೌಡರು ಚುನಾವಣೆ ಏನು ಅನ್ನೋದು ತಮಗಾಲೇ ಮನವರಿಕೆ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಸನ್ಮಾನ್ಯ ಸಹಕಾರಿ ಧುರೀಣರಾದಂಥ ಜಿ ಎನ್ ಮೂರ್ತಿ ಸಾಹೇಬರು ಭಾಳ ರೋಸಾವೇಶವಾಗಿ ಮಾತಾಡ್ತಾರೆ. ಸಹಕಾರಿ ರತ್ನ ಪುಣ್ಯಾತ್ಮ ಆತ ಹೇಳ್ತಾನೆ, ಎಸ್ ಆರ್ ಕೊಡುಗೆ ಏನು, ಎಸ್ ಆರ್ ಗೌಡ್ರದ್ದು ಏನು ಡೆವಲಪ್ಮೆಂಟು ಅಂತ. ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಿದ್ದಾರೆ ಅನ್ನೋದು ಹಲವಾರು ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಹೋಗಿ ಅದನ್ನು ನೋಡಿದರೆ, ಮತ್ತು ತಮ್ಮ ಕೈಗೂ ಒಂದೊಂದು ಅವರ ಅಭಿವೃದ್ಧಿ ಕಾರ್ಯಗಳು ಏನು ಇಷ್ಟು ವರ್ಷದಲ್ಲಿ ಮಾಡಿದ್ದಾರೆ ಅನ್ನೋದನ್ನು ತಮ್ಮಗಳ ಕೈಗೂ ಒಂದು ಟಿಪ್ಪಣಿ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಸಿ ಆರ್ ಉಮೇಶ್ ಅವರೇ, ತಾವು ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ರಿ 3 ಬಾರಿ. ಅದರಲ್ಲಿ 3 ಬಾರಿನೂ ಕೂಡ ತಾವು ಕಟ್ಟಡ ಕಟ್ಟ್ರಿ, ಅಲ್ಲೊಂದು ಹಾಲು ಒಕ್ಕೂಟಕ್ಕೆ ನಿಮ್ಮ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಿ ಅಂತ ಅನುದಾನ ಕೊಟ್ಟರೆ, ನಿಮ್ಮ ಕೈಲಿ ಆ ಒಂದು ಅನುದಾನ ಬಳಸ್ಕೊಂಡು ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ ಯೋಗ್ಯತೆ ಇಲ್ದವರು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. 3 ಬಾರಿ ಹಾಕಿ 3 ಬಾರಿನೂ ಕ್ಯಾನ್ಸಲ್ ಆಗಿದೆ. ಗಮನಿಸ್ಬೇಕು ನಮ್ಮ ತಾಲೂಕಿನ ಜನತೆ. ಸುಮ್ಮನೆ ಇಲ್ಲಿ ಬಂದು ಕೂತ್ಕೊಂಡು ಏನೋ ನನಗೂ ಅವರೆಲ್ಲ ಉತ್ತಮ ಭಾಷಣಕಾರರು, ಅವ್ರು 3 ಭಾಷಣ ಮಾಡೋದ್ರಲ್ಲಿ ಎತ್ತಿರ್ತಾರೆ. ಅದನ್ನೇನೋ ನಮ್ಮ ಮೈಕ್ ಕೊಟ್ಬಿಟ್ರೆ ಗಂಟು ಕಟ್ಲೆ ಬೇಕಾದ್ರೆ ಕೊಟ್ಬಿಡ್ತಾರೆ. ಅದು ಅಳತೆ ಮೀರಿ ಏನೋ ವಿಚಾರನೇ ಇಲ್ದಂಗೆ ಕೊಟ್ಬಿಡ್ತಾರೆ. ಹಾಗಾಗಿ ನಮ್ಮ ತಾಲೂಕಿನ ಜನತೆಗೆ ವಿಚಾರಗಳು ಅರ್ಥ ಆಗಬೇಕು. ಸನ್ಮಾನ್ಯ ಉಮೇಶ್ ಅವರಿಗೆ ಅವರ ಆರ್ ಡೈರಿಗೆ 3 ಬಾರಿ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುದಾನ ಹಾಕಿ 3 ಬಾರಿನೂ ಕೂಡ ವಾಪಸ್ ತಗೊಂಡಿದೆ. ಯಾಕೆಂತ ನಾವು ಕಟ್ಟಕ್ಕೆ ಹೋಗ್ತಾ ಇಲ್ಲ ಅಂತ ಇಂಥವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಮತ್ತು DCC ಬಗ್ಗೆ ಮೊನ್ನೆ ಚುನಾವಣೆ ಆಯಿತು. ಚುನಾವಣೆ ಅಕ್ರಮನೋ ಸಕ್ರಮನೋ ಅದು ಆಮೇಲೆ. ಒಂದು ಚುನಾವಣೆಗೆ ನಿಂತಂಥ ಅಭ್ಯರ್ಥಿ ಇವತ್ತೇನು ಗೆದ್ದಿದ್ದಾರೆ, ರಾಜಣ್ಣ ಸಾಹೇಬರು ಇಲ್ದಲೇನೆ ಆತಗೆ ಸೂಚಕರು ಆಕರೆ ಯಾರು ಸಿಗಲ್ಲ. ನಮ್ಮ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿರೋದೇನು. ಇವತ್ತೇನಾದ್ರೂ ಈ 4 ಬಾರಿ ಆಯ್ಕೆ ಆಗಿದ್ದಾರೆ, ಮರು ಆಯ್ಕೆ ಆಗಿದ್ದಾರೆ ಅಂದರೆ ಅದಕ್ಕೇನಾನ ಕಾರಣ ಇದ್ದರೆ DCC ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ರಾಜಣ್ಣ ಸಾಹೇಬರು ಅವರ ಆಶೀರ್ವಾದದಿಂದ ಬಿಟ್ಟರೆ ತಾಲೂಕಲ್ಲಿ ಅವರು ವೈಯಕ್ತಿಕವಾಗಿ ನಿಂತ್ಕೊಂಡ್ರೆ, ಈಗಲೂ ಹೇಳ್ತೀನಿ, ರಾಜೀನಾಮೆ ಕೊಟ್ಟು ನಮ್ಮ ರಾಜಣ್ಣ ಸಾಹೇಬ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಇವ್ರನ್ನ 4 ಬಾರಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದು ಏನಕ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದೇ ಒಂದು ಹೊಸ ಶಾಖೆಗಳು ಮಾಡ್ಬೋದಾಯಿತು. ರಾಜಣ್ಣ ಸಾಹೇಬ್ರು ಇಲ್ಲ ಅಂತಿರಲಿಲ್ಲ. ಹೊಸ ಶಾಖೆಗಳನ್ನ ಒಂದು ಹೋಬಳಿವಾರ ಮಟ್ಟದಲ್ಲಿ DCC ಬ್ಯಾಂಕ್ ಹೊಸ ಶಾಖೆಗಳನ್ನ ಮಾಡೋದಕ್ಕೆ ರಾಜಣ್ಣ ಸಾಹೇಬರು ಅನುವು ಮಾಡಿಕೊಡೋರು. ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ. ತಾಲೂಕಿನ ಅಭಿವೃದ್ಧಿ ಆಗಲಿ, ರೈತರ ಬಗ್ಗೆ ಆಗಲಿ ಯಾವುದೇ ಹಿತಾಸಕ್ತಿ ಇದ್ದಿದ್ರೆ ಇವರು ಶಾಖೆಗಳನ್ನ ಮಾಡೋರು. ಅದೇ ರೀತಿ ನಾನು ಕೂಡ ಕೊಟ್ಟ VSS 2 ಬಾರಿ ಪ್ರೆಸಿಡೆಂಟ್ ಆಗಿದೆ.
ಈಗ 3ನೇ ಬಾರಿ ಡೈರೆಕ್ಟ್ ಆಗಿದೆ. ನಂದೇ ಹೇಳಿದ್ರೆ ಹೇಳ್ಕೊತೀನಿ, ಬೇರೆಯವ್ರದ್ದು ಬೇಡ. ಸಾಮಾನ್ಯ ರೈತರದ್ದು ಆಮೇಲೆ ನೋಡ್ಕೊಳ್ಳೋದು. ನನಗೆ ನನ್ನ ಪಾಣಿ ಇಕ್ಕೊಂಡು ಒಂದು ಲೋನ್ ಕೊಡ್ಸಪ್ಪ ಪುಣ್ಯಾತ್ಮ ಅಂತ ಬಿಟ್ಟು ಇವರಿಬ್ರು ಕರೆದ್ರೆ ರಾಜಣ್ಣ ಸಾಹೇಬ್ರು ಮುಂದೆ ಕರ್ಕೊಂಡೋಗಿ ನನ್ನನ್ನು ಕರ್ಕೊಂಡೋಗಿ ಒಂದು ಲೋನ್ ಕೊಡ್ಸೋ ಅಂಥ ಶಕ್ತಿ ಇವ್ರಿಗಿಲ್ಲ. ಇನ್ನು ಸಾಮಾನ್ಯ ರೈತರಿಗೆ ಇವ್ರು ಏನು ಮಾಡಿದ್ರಿ? ಈ 30 ವರ್ಷಗಳ ಕಾಲ ಡೈರೆಕ್ಟರ್ ಆಗಿದ್ರಲ್ಲಪ್ಪ ಪುಣ್ಯಾತ್ಮ. ಇವ್ರು ಬೇರೆ ಅದನ್ನು ಬೇರೆ ಇಲ್ಲಿಂದ ಇನ್ನೊಬ್ಬರು 2 ಡೈರೆಕ್ಟರ್ ಶಿರಾಕಿ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಪುಣ್ಯಾತ್ಮ ಅವರು ಮಾತಾಡ್ಲಪ್ಪ ಜಿ ಎನ್ ಮೂರ್ತಿ, ಅವ್ರನ್ನ ಅಫೆಕ್ಸ್ ಬ್ಯಾಂಕಿಂದ ಬೇರೆ ತಗೊಂಬಂದು ಇಲ್ಲಿ ಕುಂಡಿಸ್ತಾರೆ. ನಾಮಿನಿ ಇವರಿಬ್ರು ಜೋಡೆತ್ಗಳು ಅದು ಯಾವ್ಯಾವ ಕಾರ್ಯಗಳು ಮಾಡಿದಾರೋ ಒಂದು ಪಟ್ಟಿ ಕೊಟ್ಬಿಟ್ರೆ ರೈತರುಗಳಿಗೆ ನಾವೆಲ್ಲರೂ ಒಪ್ಕೋತೀವಿ. ನಂದೇ ಆಗಿಲ್ಲ. ನಾನು ಈಗ ಹೇಳಿದ್ನಲ್ಲ, 2 ಬಾರಿ ಅಧ್ಯಕ್ಷ ಆಗಿದ್ದೀನಿ VSSN, ಈಗ ಡೈರೆಕ್ಟರ್ ಆಗಿದ್ದೀನಿ. ನನಗೇನೇ ಒಂದು ಲೋನ್ ಕರ್ಕೊಂಡೋಗಿ ಕೊಡ್ಸೋ ಅಂಥ ವ್ಯವಸ್ಥೆ ಇರ್ತಾಗಿಲ್ಲ. ಇವ್ರು ಲೋನ್ ಕೊಡ್ಸೋರೆ ಇಲ್ಲ ಅಂತ ಅಲ್ಲ, ಯಾರಿಗೆ? ಅವ್ರ ಸಂಬಂಧಿಕರಿಗೆ. ಕೆಲಸ ಕೊಡ್ಸೋರೆ ಯಾರಿಗೆ? ಅವ್ರ ಸಂಬಂಧಿಕರಿಗೆ. ಬಿಟ್ಟರೆ ಸಾಮಾನ್ಯ ರೈತರಿಗೆ ಸಹಾಯ ಆಗಂಥ ಯಾವುದೇ ಒಂದು ಕಾರ್ಯಗಳನ್ನ ಇವರು ಯಾವತ್ತೂ ಮಾಡಿಲ್ಲ. ಅದಕ್ಕಾಗಿ ರಾಜಣ್ಣ ಸಾಹೇಬ್ರಿಗೆ ಈಗಲೂ ಮನವಿ ಮಾಡ್ತೀನಿ, ನಿಮ್ಮ ಸಹಕಾರ ಬಿಟ್ಟು ಇವತ್ತಿನ ದಿನ ರಾಜೀನಾಮೆ ಕೊಡಿಸ್ರಿ. ನಿಮ್ಮ ಸಹಕಾರ ಇಲ್ದಲೆ ಬರೀ ಅಪ್ಲಿಕೇಶನ್ ಹಾಕಲಿ. ನಾನು ಇನ್ನು ಮುಂದಕ್ಕೆ ನಾವು ಸಹಕಾರಿಗಳಾಗಿರೋದೇ ಇಲ್ಲ. ಇನ್ಯಾವುದೇ ಚುನಾವಣೆಗೆ ನಾವು ಸ್ಪರ್ಸೋದಿಲ್ಲ. ಆಮೇಲಿಂದ ಇವರೇನು ಅಲಿಗೇಷನ್ ಮಾಡಿದ್ದಾರೆ ಅವರು ಡೈರೆಕ್ಟರ್ಶಿಪ್ಪನ್ನು ರಾಜೀನಾಮೆ ಕೊಡಿಸ್ತೀವಿ. ಇಂಥ ಬೂಟಾಟಿಕೆ, ಇಂಥ ಏನು ಪ್ರಸಂಗಗಳನ್ನ ಇವರೆಲ್ಲ ತತ್ತವ್ರೆ. ಇದನ್ನು ಬಿಡಬೇಕು. ಶಿರಾ ಜನತೆ ನೋಡ್ತಾ ಇದ್ದಾರೆ. ಇವರನ್ನ ವೈಟ್ ಕಾಲರ್ಗಳು ಅಂತ ಹೇಳ್ತಾರೆ ತಾಲೂಕಲ್ಲಿ ಜನ. ಏನು ಹೇಳ್ರಿ? ವೈಟ್ ಕಾಲರ್ಸ್ ಅಂತ. ವೈಟ್ ಕಾಲರ್ ಅಂದರೆ ಹೆಂಗೆ ಗೊತ್ತಾ? ಜನಸಾಮಾನ್ಯರು ಸಿಗದಂಥವ್ರು. ಇವ್ರು ಯಾರು ಜನಸಾಮಾನ್ಯರಿಗೆ ಸಿಗಲ್ಲ. ಇವ್ರಿಗೊಂದು ಕುರ್ಚಿ ಬೇಕು, ಅದನ್ನು ರಾಜಣ್ಣ ಸಾಹೇಬ್ರು ಕೊಡಿಸ್ತಾರೆ. ಇವರೇನು ಜನಗಳಿಂದ ಆಯ್ಕೆ ಆಗಂಥ ಯಾವುದೇ ಒಂದು ಲಕ್ಷಣಗಳು ಇವ್ರ ತಗ ಯಾವುದೂ ಇಲ್ಲ. ಅದೇ ರೀತಿ ಎಲೆಕ್ಷನ್ ವರ್ಷ ಯಾವುದಿರುತ್ತೆ ಆ ವರ್ಷ ಮಾತ್ರ GBMಗೆ ಶಿಸ್ತಾಗಿ ಬರ್ತಾರೆ, ಕೂತ್ಕೊಂತಾರೆ. ಪ್ರತಿ ವರ್ಷ GBMಗೆ ಬಂದು ನನ್ನ ಸೊಸೈಟಿ ಏನು, ನಂದೇನು ವ್ಯವಸ್ಥೆ, ನನ್ನ ಸೊಸೈಟಿಯಲ್ಲಿ ಏನೇನಾಗಿದೆ ಕೇಳೋಂಥ ಪುಣ್ಯಾತ್ಮರಿಲ್ಲ. ಯಾವತ್ತು ಎಲೆಕ್ಷನ್ ವರ್ಷ ಇರುತ್ತೆ ಆ ವರ್ಷ ಮಾತ್ರ GBMಗೆ ಬಂದು ಕೂತ್ಕೊಂತಾರೆ. ಅದು ಬಿಟ್ಟರೆ ಇನ್ಯಾವ ವರ್ಷನೂ ಒಂದು GBMಲ್ಲೂ ಕಾಣಿಸ್ಕೊಳ್ಳಲ್ಲ. ಇವ್ರಿಗೆ ಕುತ್ಕೊಳ್ಳೋಕೆ ಒಂದು ಜಾಗ ಬೇಕು, ಅದಕ್ಕೆ ಮಾತ್ರ ಒಂದು ವ್ಯವಸ್ಥೆ ಮಾಡ್ಕೊಂಡವ್ರು. ಅವ್ರು ಮಾಡಿ ಮೇಲೆ ಅವ್ರದ್ದೊಂದು AC ರೂಮ್ ಮಾಡ್ಕೊಂಡವ್ರು, ಚೇಂಬರ್. ಅದೊಂದು ಚೇಂಬರ್ ಬೇಕು. ಅಷ್ಟಕ್ಕೋಸ್ಕರನೇ ಇವ್ರಿಗೆ ಡೈರೆಕ್ಟರ್ ಆಗೋದು. ಇವರು ಜನಗಳಿಗಾಗಲಿ ರೈತರುಗಳಿಗಾಗಲಿ ಯಾವುದೇ ರೀತಿ ಸಹಾಯ ಮಾಡೋವಂಥ ಮನೋಭಾವ ಇವರಲ್ಲಿಲ್ಲ. ಮೊನ್ನೆ ಪ್ರೆಸ್ ಮೀಟಲ್ಲಿ ರಾಜಣ್ಣ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ನನಗೆ ಅದ್ರ ಬಗ್ಗೆ ಬೇರೆ ವಿಚಾರ ಯಾವುದೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ತಾಲೂಕಿಂದ ಪ್ರತಿನಿಧಿ ಆಗ್ತಾರೆ, ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ನೀರಾವರಿ ಅಧಿಕಾರರು ಅಂತ ಏನು ಹೇಳ್ತೀವಿ, ಅವ್ರ ಗಡಿಯಲ್ಲಿ ಬೆಳೆದಂಥವ್ರು ಅವ್ರ ಹೆಸರನ್ನು ಎಲ್ಲೂ ಪ್ರಸ್ತಾಪ ಮಾಡೋದಿಲ್ಲ. ಯಾಕೆ? ಅವರಿಂದ ಏನು ಡೈರೆಕ್ಟರ್ ಆಗಿಲ್ವಾ? ಅವರ ಮತಗಳು ಯಾವ ಬಿದ್ದಿಲ್ವಾ? ಇವ್ರಿಗೆ ಚುನಾವಣೆಗೋ ಯಾವುದೋ ಸೈನ್ಗೋ ಯಾವುದೋ ಒಂದು ಆ ಟ್ರಾನ್ಸ್ಫರ್ಗೋ ಯಾವುದೋ ಒಂದು ಕಾಮಗಾರಿಗೋ ಮಾತ್ರ ಜಯಚಂದ್ರ ಸಾಹೇಬರು ಜಯಚಂದ್ರ ಸಾಹೇಬ್ರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಇವರು. ನಾನು ಯಾಕೆ ಅಂತ ಹೇಳಿದ್ರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನೊಬ್ಬ ಸಹಕಾರಿಯಾಗಿ ಮಾತಾಡ್ತಾ ಇದ್ದೀನಿ. ಇವ್ರಿಗೆ ಆ ಟೈಮಲ್ಲಿ ಜ್ಞಾಪಕನೇ ಬರೋದಿಲ್ಲ ಜಯಚಂದ್ರ ಸಾಹೇಬ್. ಆಮೇಲಿಂದ ಉದ್ದುದ್ದ ಭಾಷಣ ಹೊಡೆಯಕ್ಕೆ ಬರ್ತಾರೆ, ಅಲ್ಲಿ ಕೂತ್ಕೊಂಡಿಲ್ಲ. ಹಾಗಾಗಿ ನಾವು ಇವತ್ತು ಹೇಳಕ್ಕೆ ಹೊರಟಿರೋದು ಇಷ್ಟೇ. ಇವತ್ತು ಎಲ್ಲ ಸಹಕಾರಿಗಳಿಗೂ ಕೂಡ ಒಂದು ಮನವರಿಕೆ ಆಗಿದೆ ಇವರೇನು ಅಂತ, ಇವರ ನಡವಳಿಕೆಗಳು ಏನು ಅಂತ ಎಲ್ಲ ಸಹಕಾರಿ ಬಂಧುಗಳಿಗೂ ಗೊತ್ತು. ಇವ್ರು ಯಾವತ್ತಾದ್ರೂ ಒಂದು ದಿನ ನೀವು ಕಂಡಂಗೆ ನಾವು ಕಂಡಂಗೆ ಎಲ್ಲಾದರೂ ಯಾರನ್ನೋ ಒಬ್ಬ ಸಾಮಾನ್ಯ ಜನನ್ನ ನಿಲ್ಲಿಸಿ ಮಾತಾಡ್ಸಿರೋ ಅಂಥ ಒಂದು ವ್ಯವಸ್ಥೆ ಎಲ್ಲನ ಇದ್ದರೆ, ಯಾರನ್ನ ನೋಡಿದರೆ ಇಲ್ಲಿ ನಾನು ಮಾತಾಡಿದ ಇಷ್ಟೆಲ್ಲನೂ ತಪ್ಪುಗಳು ಅಂತ ನೀವು ತಿಳ್ಕೊಬೋದು. ಯಾರಾದರೂ ಒಬ್ಬರಾದರೂ ಹೇಳ್ಬೇಕು ತಾನೆ. ಸಹಕಾರಿ ಬಂಧುಗಳನ್ನ ಎಲ್ಲರೂ ನಿಲ್ಲಿಸಿ
ಅವ್ರ ಕಷ್ಟ ಸುಖಗಳೇನು, ಅವರ ಬೇರೆ ವಿಚಾರಗಳೇನು ಅನ್ನೋದನ್ನು ಎಲ್ಲಾದರೂ ಒಂದು ಹತ್ರ ಅವ್ರು ಪ್ರಸ್ತಾಪ ಮಾಡಿದರೆ, ಇಲ್ಲ ಅವ್ರನ್ನ ಕರ್ಕೊಂಡೋಗಿ ಹೇಳ್ಸಿದ್ರೆ ಆವಾಗ ಅವರು ಉತ್ತಮ ಸಹಕಾರಿಗಳು ಅಂತ ಹೇಳ್ಬೋದು. ಯಾವುದೂ ಇಲ್ಲ ಆ ಥರದ್ದು. ಅದೇ ರೀತಿ ಎಸ್ ಆರ್ ಗೌಡರು ಮಾಡಿದಂಥ ಕಾರ್ಯಗಳು, ನಾನು ವೈಯಕ್ತಿಕವಾಗಿ ಬರೀ ಎಸ್ ಆರ್ ಗೌಡರು ಅಂತ ಹೇಳೋದು, ಅವ್ರ ಇಲಾಖೆಗೆ ಬಂದಂಥ ಕಾರ್ಯಗಳಲ್ಲಿ ಇವತ್ತು ಎಷ್ಟು ಸೊಸೈಟಿಗಳಿಗೆ ಬಿಲ್ಡಿಂಗ್ಗಳಾಗಿದೆ. ತುಮೂಲಿಂದ ಮತ್ತು KMF ಇಂದ ಎರಡರಿಂದನೂ ಅನುದಾನ ಕೊಟ್ಟು ಇವತ್ತು ಎಂತೆಂಥ ಬಿಲ್ಡಿಂಗ್ಗಳಾಗಿದ್ದಾವೆ ಅನ್ನೋದು ಇಡೀ ತಾಲೂಕಲ್ಲಿ. ಮತ್ತು ರಾಸುಗಳು, ಸತ್ತಂಥ ರಾಸುಗಳಿಗೆ ಇವತ್ತಿನ 50,000 to 60,000 ರೂಪಾಯಿ ರೈತರುಗಳಿಗೆ ಇವತ್ತಿನ ದಿನ ಪರಿಹಾರ. ಯಾಕೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತಿನ ದಿನ ಒಂದೊಂದು ಹಸುನ ಕೊಂಡ್ಕೊಂಬಂದಿರ್ತಾರೆ. ಇವತ್ತಿನ ದಿನ ಆ ಹಸುಗಳು ಯಾವುದೋ ಒಂದು ಕಾಯಿಲೆಯಿಂದನೋ ಇನ್ನೊಂದಿನೋ ಮತ್ತೊಂದಿಂದನೋ ತೀರೋಗ್ತೈತೆ. ಅವ್ರಿಗೆ ರೈತರುಗಳಿಗೆ ಅನುಕೂಲ ಆಗೋವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿನ 50,000 to 60,000 ಪರಿಹಾರ ಧನವನ್ನು ಕೊಡ್ತಾಯಿದೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇವತ್ತು ಹೆಣ್ಮಕ್ಳುಗಳಿಗೆ ಹಾಸ್ಟೆಲ್ಗಳನ್ನ ತೆಗೆದಿದ್ದಾರೆ. ಆ ಹಾಸ್ಟೆಲಲ್ಲಿ ಇವತ್ತಿನ ದಿನ ನನ್ನೂರಲ್ಲೇ, ನಾನು ಬೇರೆ ತಾಲೂಕಿನ ತುಂಬ ಜಾಸ್ತಿ ಹೇಳೋದಕ್ಕೂ ಅಲ್ಲ, ನನ್ನೂರಲ್ಲೇ ಎಷ್ಟೋ ಹೆಣ್ಮಕ್ಳುಗಳು ಇವತ್ತಿನ ದಿನ ಹಾಸ್ಟೆಲಲ್ಲಿ ಓದಿ ಉತ್ತಮ ವ್ಯಾಸಂಗಕ್ಕೆ ಹೋಗಿ ಒಳ್ಳೊಳ್ಳೆ ಜಾಬಲ್ಲೇ ಇದ್ದಾರೆ. ಅದಕ್ಕೆಲ್ಲ ಕಾರಣ ಬಡವ್ರ ಮಕ್ಕಳವರು. ಅದಕ್ಕೆಲ್ಲ ಕಾರಣ ಇವತ್ತಿನ ದಿನ ಎಸ್ ಆರ್ ಗೌಡರು ಕೊಡಿಸ್ತಂಥ ಇವತ್ತಿನ ದಿನ ಹಾಸ್ಟೆಲ್ಗಳು ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು. ಮತ್ತು ಬಡ ಮಕ್ಕಳು ಓದೋದಕ್ಕೆ ಇವತ್ತು ವಿದ್ಯಾರ್ಥಿ ವೇತನ ಪ್ರತಿ ವರ್ಷವೂ ಕೂಡ ಮಕ್ಕಳುಗಳಿಗೆ ಅತಿ ಹೆಚ್ಚು ಅಂಕ ತಗೊಂಡ್ರೆ ವಿದ್ಯಾರ್ಥಿನಿ ವೇತನ ಕೊಟ್ಕೊಂಬರ್ತಾರೆ. ಇವೆಲ್ಲ ಕೊಡುಗೆಗಳಲ್ವಾ? ಇವ್ರದ್ದು ಯಾವ್ದನ ಹೋಗಲಿ ಬೇಡ, ಇಂಥದ್ದು ಯಾವ್ದನ ಒಂದು ಒಳ್ಳೆಯದು, ಇಂಥದ್ದು ಯಾವ್ದನ ಮಾಡಿದರೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ. ಒಂದನ್ನು ನಾನು ಕೇಳ್ತಿರೋದು, ನಂದು ಇಂಥದ್ದು ಒಂದು ಮಾಡಿದ್ದೀನಪ್ಪ ಅಂತ ಪುಣ್ಯಾತ್ಮರು, ತಾಲೂಕಿಗೆ ಇಂಥದ್ದೊಂದು ನಂದೊಂದು ಕೊಡುಗೆ ಐತೆ, ನಾನು ಮಾಡಿದ್ದೀವಿ ಅಂತ. ಇವ್ರು ಏನನ್ನ ಹೇಳಿದ್ರೆ ರಾಜಣ್ಣ ಸಾಹೇಬ್ರ ಹೆಸರು ಹೇಳ್ಬೇಕು ಬಿಟ್ರೆ ಇವ್ರ ಹೆಸರು ಹೇಳ್ಕೊಂಡು ಮಾಡೋ ಅಂಥ ಗುಣಗಳು ಯಾವುದು ಒಂದೇ ಒಂದು ಕಾರ್ಯಗಳು ನಮ್ಮ ತಾಲೂಕಲ್ಲಿ ಮಾಡೇ ಇಲ್ಲ. ಅವ್ರ ಹೆಸರು ಹೇಳ್ಬೇಕು ಯಾರ್ದು? ರಾಜಣ್ಣ ಸಾಹೇಬ್. ಅಷ್ಟು ಬಿಟ್ಟರೆ ಇವ್ರ ಹೆಸರು ಮೇಲೆ ಬೆಳಗ್ಗೆ ನಿಂತ್ಕೊಂಡ್ರೆ ಇವ್ರಿಗೆ ಸೂಚಕರು ಸೈನ್ ಹಾಕೋರು ಸಿಗಲ್ಲ. ಆಗಲೇ ಹೇಳಿದೆ ನಾನು. ಇವತ್ತು ರಾಜಣ್ಣ ಸಾಹೇಬ್ರಿಗೆ ಮನವಿ ಮಾಡ್ತೀನಿ ನಾನು ಈ ಪ್ರೆಸ್ ಮೀಟ್ ಮುಖಾಂತರ. ನೀವು ಸಾಮಾನ್ಯ ಒಬ್ಬ ನಿಮ್ಮ ಹತ್ರ ಇರೋಂಥ ಒಬ್ಬ ಕಾರ್ಯಕರ್ತನ್ನೇ ನಿರ್ದೇಶಕನಾಗಿ ಮಾಡ್ಕೊಳ್ಳಿ. ಇವರು ಹೈಟೆಕ್ಕು, ಇವರು ಜನಸಾಮಾನ್ಯಕ್ಕೆ ಸಿಗಾರಲ್ಲ. ಇವರು ಪುಣ್ಯಾತ್ಮರು. ಇಂಥವ್ರನ್ನ ರಿಸೈನ್ ಮಾಡಿಸಿ ನಾನಾರು ಮನವಿ ಮಾಡ್ತೀನಿ ತಮ್ಮಲ್ಲಿ, ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬನ್ನ ನೀವು ನಿರ್ದೇಶಕನಾಗಿ ಮಾಡ್ಕೊಳ್ಳಿ. ನಾವೆಲ್ಲ ತಾಲೂಕಿನ ಜನ ಖುಷಿ ಪಡ್ತೀವಿ. ಅದನ್ನು ಬಿಟ್ಟು ಇಂಥವ್ರನ್ನ ದಯಮಾಡಿ ಬೇಕಾದರೆ ನೀವು ಇನ್ನೊಂದು ಸಾರಿ ಯಾರನ್ನಾದರೂ ತಾಲೂಕಲ್ಲಿ ವಿಚಾರ ಮಾಡಿ ಇವ್ರ ಬಗ್ಗೆ ಏನು ಎತ್ತ ಅಂತ ವಿಚಾರ ಮಾಡಿ ನಾನು ಹೇಳಿದ್ದಾದಮೇಲೆ ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಇನ್ನೊಂದು ವಿಚಾರನ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀನಿ. ಇವರವ ಅಕ್ರಮಗಳು ಭಾಳಷ್ಟಿದೆ. ಅದರಲ್ಲಿ ಪ್ರಮುಖವಾಗಿ TFSMS ಜಾಗನ ಇವತ್ತಿನ ದಿನ DCC ಬ್ಯಾಂಕಿಗೆ ಅಂತ ಖರೀದಿ ಮಾಡಿ ಅದನ್ನು DCC ಬ್ಯಾಂಕ್ ಕಟ್ಟಡ ಕಟ್ಟದಲೇ ಮಧುಗಿರಿಯ ಒಬ್ಬ ಪ್ರಭಾವಿ ನಾಯಕನ ಕರ್ಕೊಂಬಂದು 4 ಜನ ಪಾರ್ಟ್ನರ್ ಆಗಿ ಆ ಜಾಗನ ಪರಬಾರೆ ಮಾಡ್ಕೊಂಡು ಅವರು ಅವತ್ತಿನ ದಿನ ಮಾರಾಟ ಮಾಡ್ಕೊತಾರೆ. ಈ ಥರದ್ದು ಯಾವುದನ್ನ ಒಂದಾಗಿದೆ. ಇವರು ಇದು ಪ್ರಮುಖವಾಗಿ ಇದನ್ನು ತಗೊಳ್ಬೇಕಾದಂಥ ವಿಚಾರ. ಇದು ಈಗ TFSMS ಏನು ಬಿಲ್ಡಿಂಗ್ ಇದೆ ಅದ್ರ ಪಕ್ಕದ್ದೇ ಜಾಗ, ಅದು ಖಾಲಿ ಇದೆ ಜಾಗ, ಹನುಮಾನ್ ಬಂಕಿನ ಪಕ್ಕ ಇದೆ, ಸೆಟ್ ಪಕ್ಕದ್ದು. ಅದನ್ನು DCC ಬ್ಯಾಂಕಿಂಗ್ಗೆ ಅಂತ ಹೇಳ್ಬಿಟ್ಟು ಖರೀದಿ ಮಾಡಿ ಅದಕ್ಕೆ 1ಕ್ಕೆ 4ರಷ್ಟು 10ರಷ್ಟು ಲಾಭ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪುಣ್ಯಾತ್ಮರು ಇವತ್ತಿನ ದಿನ ಅದನ್ನು ಮಧುಗಿರಿಯ ಒಬ್ಬ ಪ್ರಭಾವಿ ನಾಯಕನ ಕರ್ಕೊಂಬಂದು ಅವನ ಹೆಸ್ರಿಗೆ ಮಾಡಿಸಿ 4 ಜನ ಅದು ದೊಡ್ಡ ಮಟ್ಟದ ಅಮೌಂಟನ್ನು ಹಂಚ್ಕೊಂತಾರೆ. ಇದು ತಾಲೂಕಿಗೆ ಗೊತ್ತು. ಈ ಥರದ್ದು
ಈ ಥರದ್ದು ಯಾರನ್ನ ಪ್ರೆಸ್ ಮೀಟಲ್ಲಿ ನಾವು ಹೇಳೋಕ್ಕಾಗುತ್ತಾ? ಬಿಡು, ಆಗಿರುತ್ತೆ, ಹೋಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ದಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದರೆ ಇವರೆಲ್ಲ ವಿಚಾರಗಳ್ನ ಕೆದಕಿದ್ರೆ ಒಂದೊಂದಾಗಿ ಇವರ ಹಗರಣಗಳು ಹೊರಗಡೆ ತರಬೇಕಾಗುತ್ತೆ. ಈಗ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, COD, CID, ಇನ್ನೊಂದು ಮತ್ತೊಂದು ಯಾವುದೇ ಸಂಸ್ಥೆಗಳಾಗಿರಲಿ, ಇವತ್ತು ಯಾವ್ಯಾವ ಇಲಾಖೆಯಲ್ಲಿ ನಾನು ಹೇಳ್ತಿರೋದು, ಡೈರಿಲಾಗಿದೆಯಾ, ತುಮೂಲಲ್ಲಾಗಿದೆಯಾ, DCC ಬ್ಯಾಂಕಲ್ಲಾಗಿದೆಯಾ, DCC ಬ್ಯಾಂಕ್ ನಿರ್ದೇಶಕರು ಮಾಡಿದಾರಾ, ಇಲ್ಲ ತುಮೂಲ್ ಡೈರೆಕ್ಟ್ರು ಮಾಡಿದಾರಾ, ಇಲ್ಲ ನಮ್ಮ ಶಿರಾ ಡೈರೆಕ್ಟ್ರು ಏನಾದರೂ ಆ ಥರದ್ದು ಯಾವುದನ್ನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿದಾರಾ? ತನಿಖೆ ಆಗಲಿ. ಇದು ಮೊದಲು ಅಲ್ಲಿಂದನೇ ಸ್ಟಾರ್ಟ್ ಆಗಲಿ, TFSMSಯಿಂದನೇ ಸ್ಟಾರ್ಟ್ ಆಗಲಿ. ಸರ್, ಈಗ ಅದು DCC ಬ್ಯಾಂಕಿಗೆ ಆಗಿದೆ ಅಂತ ನಿಮಗೆ ಗೊತ್ತಿತ್ತು, ಅವರು ಅದಕ್ಕೆ ಪರ್ಚೇಸ್ ಮಾಡಿದ್ರೆ ಅಥವಾ DCC ಬ್ಯಾಂಕ್ ಅಂಡರಲ್ಲಿ ಇತ್ತು? ಹೆಂಗೆ? DCC ಬ್ಯಾಂಕ್ TFSMS ಅಂಡರಲ್ಲಿ ಇತ್ತು. ಅದನ್ನು ಆ ಸಂದರ್ಭದಲ್ಲಿ ಮಾರಾಟಕ್ಕೆ ಮಾಡೋದು. ಆವಾಗ DCC ಬ್ಯಾಂಕ್ ಕಟ್ಟಡ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ರಿಸರ್ವ್ ಮಾಡಿದರು. ಆದರೆ ಅದನ್ನು ಏನು ಮಾಡಿದ್ರು, ಈ ಒಂದು ರಾಜಕಾರಣಿಗಳು ಅವತ್ತಿನ ದಿನ ಅದಕ್ಕೆ 1ರಿಂದ 10 ಪಟ್ಟು ಲಾಭ ಬರುತ್ತೆ ಅನ್ನೋದು ಮನಗಂಡು ಅದು DCC ಬ್ಯಾಂಕ್ ಆಸ್ತಿನ ಕಬಳಿಸಿ ಇವರು ಸ್ವಂತಕ್ಕೆ ಮಾಡ್ಕೊಂಡು ಪರಬಾರೆ ಮಾಡಿದರು. ಮಧುಗಿರಿ ಪ್ರಭಾವಿ ನಾಯಕ ಅಂತ ಹೆಸರು ಹೇಳ್ಬೋದು. ಪ್ರಭಾವಿ ನಾಯಕ ಅಂದರೆ ನಿಮಗೂ ಕೂಡ ನೀವು ತಿಳ್ಕೊಬೋದು ಅದನ್ನು. ಇಲ್ಲಿರೋ ಅಂಥ 3 ಜನ ಶೇರ್ ಹೋಲ್ಡರ್ ಇದ್ದಾರೆ. ಅವರು ಯಾರು ಅಂತ ಶಿರಾ ತಾಲೂಕಿಗೆ ಜಾಗ ನಾನೇನು ಬಾಯ್ಬಿಟ್ಟು ಹೇಳೋದಂಥದ್ದು ಏನಿಲ್ಲ. ಯಾರ್ಯಾರು ಶಿರಾದಲ್ಲಿ 3 ಪಾರ್ಟ್ನರ್ಸ್ ಇದ್ದರು, ಮಧುಗಿರಿಯೊಬ್ಬರು ಯಾರು ಪಾರ್ಟ್ನರ್ ಇದ್ದರು, ಅದು ಎಷ್ಟು ಪರಬಾರೆ ಆಯಿತು ಅನ್ನೋ ಒಂದು ವಿಚಾರನ ನೀವು ಯಾರ ಹತ್ರನ ಕೇಳಿದ್ರೆ ಅವರೇ ಪುಣ್ಯಾತ್ಮರು ಹೇಳ್ತಾರೆ. ಯಾಕೆ ಸಂಘದ ಜಾಗ ಅಲ್ಲ, ಸಂಘಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ. DCC ಬ್ಯಾಂಕಿಗೆ ಸಂಬಂಧಪಟ್ಟಂಥವ್ರು ಅವರೇ ಮಾಡಿದ್ದು. DCC ಬ್ಯಾಂಕಿಗೆ ಅಂತ ಹೇಳ್ಬಿಟ್ಟು ಪರ್ಚೇಸಿಂಗಿಗೆ ಇಟ್ಟಿದ್ರು. ಅದನ್ನು ಆವಾಗ ಬಿಲ್ಡಿಂಗ್ ಇನ್ನೂ ಇರಲಿಲ್ಲ, ಹಳೆ ಬಿಲ್ಡಿಂಗ್. ಈಗಿನ ಹೊಸ ಬಿಲ್ಡಿಂಗ್ ಆಗಿದೆಯಲ್ಲ, ನೂತನ ಕಟ್ಟಡ ಇನ್ನೂ ಇರಲಿಲ್ಲ. ಅದು ನೂತನ ಕಟ್ಟಡ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪರ್ಚೇಸ್ ಮಾಡೋಣ ಅಂತ ಆ ಜಾಗ ಕಮ್ಮಿಗೆ ಸಿಕ್ಕಿತ್ತು. ಆವಾಗ ಏನು ಮಾಡಿದ್ರು, ಆ ಕಮ್ಮಿಗೆ ಸಿಗ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದನ್ನು DCC ಬ್ಯಾಂಕಿಗೆ ಪರ್ಚೇಸ್ ಮಾಡಿದ್ರೆ ಇವರೇ ವೈಯಕ್ತಿಕವಾಗಿ ಬಳಸ್ಕೊಂಬಿಟ್ರು. ಯಾಕೆಂದರೆ ನಾನು ಒಬ್ಬ 15 ವರ್ಷಗಳ ಕಾಲ ಏನು VSSN ಅಧ್ಯಕ್ಷನಾಗಿ ಮತ್ತು ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. 25 ವರ್ಷ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಒಬ್ಬ ತಾಲೂಕಿನ ಹಿರಿಯ ಸಹಕಾರಿ. ಇವೆಲ್ಲ ವಿಚಾರ ಗೊತ್ತಿರೋದ್ರಿಂದ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಹಕಾರಿಗಳಿಗೂ, ತಾಲೂಕಿನ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.